ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬುಧವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಾಲೇಜಿನ ಕೆಲಸ ಮುಗಿಸಿ ಈವ್ನಿಂಗ್ ಬಂದಾಗ ಈವ್ನಿಂಗಲ್ಲಿ ನಾನು ವ್ಲಾಗನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮನೆಯಲ್ಲಿ ನಡೀತಾ ಇರುವಂಥ ಕನ್ಸ್ಟ್ರಕ್ಷನ್ನ ವ್ಲಾಗು. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಕೆಲವೊಂದು ಫನ್ನಿ ಮೊಮೆಂಟ್ ಕೂಡ ಇರುತ್ತೆ. ಸುಮ್ಮನೆ ಅವ್ರಿಗೆ ಕಾಲು ಎಳ್ಕೊಂಡು ಫನ್ನಿಯಾಗಿ ಮಾತಾಡ್ಕೊಂಡು ಇಟ್ ಇಸ್ ಅನ್ ವೆರಿ ಆ್ಯಕ್ಚುಲಿ ಕಂಫರ್ಟಬಲ್ ಅನಿಸ್ತು. ತುಂಬ ಚೆನ್ನಾಗಿ ಮಾತಾಡಿಕೊಂಡು, ಏಕೆಂತ ಹೇಳಿದ್ರೆ ಸುಮ್ಮನೆ ಕೆಲಸ ಮಾಡೋದ್ರಿಂದ ಕೆಲಸ ಸಾಗೋದಿಲ್ಲ. ಸೊ ಹಾಗಾಗಿ ಅವರ ಒಂದು ಎನ್ವೈರ್ನಮೆಂಟ್, ವರ್ಕಿಂಗ್ ಎನ್ವೈರ್ನಮೆಂಟ್ ಕೂಡ ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅದಾದಮೇಲೆ ಹೆಲ್ತಿ ಫುಡ್ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ನನ್ನ ಮಗಳು ಮನೆಗೆ ಹೋದರೆ ನನಗೆ ಊಟ ಮಾಡೋದಕ್ಕೂ ಬಿಡೋದಿಲ್ಲ. ಬಂದು ನನ್ನನ್ನು ಹಿಡ್ಕೊಂಡ್ಬಿಡ್ತಾಳೆ. ಈಗ ನೋಡಿ, ಇನ್ಮೇಲೆ ಕಾಲ ಮೇಲೆ ಕೂತ್ಕೊಬೇಕು ಅನ್ನೋದು ಅವಳ ಇದಾಗಿರುತ್ತೆ. ಸೊ ಅದಾದಮೇಲೆ ನಾನು ಹೋಗಬೇಕಾದ್ರೆ ಪರಂಗಿ ಹಣ್ಣು ಮತ್ತು ಸೊಪ್ಪು, ಗೋಬಿ ಮಂಚೂರಿ ಇದನ್ನೆಲ್ಲ ತೊಗೊಂಡು ಹೋಗಿದ್ದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬರೀ ಊಟ ಅಂತ ಹೇಳಿದ್ರೆ ಬರೀ ಕೆಲವರು ರಾಗಿ ಮುದ್ದೆ ತಿನ್ನುವಂಥದ್ದು, ಬರೀ ರೈಸ್ ತಿನ್ನುವಂಥದ್ದು, ಅದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಸರಿಯಾದ ಟೈಮ್ಗೆ ನೀರನ್ನು ಪದೇ ಪದೇ ಕುಡಿಸ್ತಾ ಇದ್ದೀರಾ? ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ, ನಾವು ಬೇರೆಯವ್ರನ್ನ ಕ್ವಶ್ಚನ್ ಮಾಡೋದಲ್ಲ, ನಮ್ಮ ಮಕ್ಕಳಿಗೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ನನ್ನ ಮಗಳು ಕೂಡ ನೀರು ಕೇಳಿದ್ರು ಅಂತ ಹೇಳಿ ನೀರು ತಗೊಂಡೋಗಿ ಕೊಡ್ತಾ ಇದ್ದಾಳೆ. ಸೊ ಊಟದ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ 8 ಗಂಟೆ ಒಳಗೆ ಹೊಟ್ಟೆ ತುಂಬ ಊಟ ಮಾಡಿ, ಎಷ್ಟಾಗುತ್ತೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿ, ಮಧ್ಯಾಹ್ನ ಅದಕ್ಕಿಂತ ಕಮ್ಮಿ ಸ್ವಲ್ಪ ಊಟ ಮಾಡಿ, ನೈಟು ಅದಕ್ಕಿಂತ ಕಮ್ಮಿ ಊಟ ಮಾಡಿ. ಯಾರಾದರೂ ಊಟ ಅಂತ ಹೇಳಿದ್ರೆ ಅರೌಂಡ್ 7 o'clockಲ್ಲಿ ಊಟ ಕಂಪ್ಲೀಟ್ ಮಾಡಬೇಕು ನೀವು ನೈಟಲ್ಲಿ. ಯಾಕಂತ ಹೇಳಿದ್ರೆ ಇಟ್ಸ್ ಎ ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ಊಟ ಮಾಡುವಂಥದ್ದು. ನಾನು ಅಲ್ಲಿಂದ ಬಂದು ಮಧ್ಯಾಹ್ನ ಸ್ವಲ್ಪ ಮೊಸರು ಇತ್ತು, ಅದನ್ನು ಮೊಸರು ಒಗ್ಗರಣೆ ಊಟ ಮಾಡ್ತಾಯಿದ್ದೆ. ಬಿಸಿಲಿಗೆ ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಮೊಸರನ್ನ ಕೂಡ ತಿನ್ನೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿತ್ತು. ಈ ಕಡೆ ಮನೆ ಕೆಲಸ, ಆ ಕಡೆ ಕಾಲೇಜ್ ಕೆಲಸ, ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಊಟ ಮಾಡ್ತಾಯಿದ್ದೆ. ದಯವಿಟ್ಟು ಯಾರಾದರೂ ಇದ್ದರೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರೋರು, ಅವ್ರು ಯಾರೇ ಇರಲಿ, ಆದಷ್ಟು ಬೇಗ ಊಟ ಮಾಡ್ಕೊಳ್ಳಿ. ಈವ್ನಿಂಗಲ್ಲಿ ಅರೌಂಡ್ 8 o'clockಗೆ ನೀವು ಡಿನ್ನರನ್ನು ಮುಗಿಸ್ತು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ಬ್ಯಾಕ್ ಪೇಯ್ನ್ ಕಮ್ಮಿ ಆಗುತ್ತೆ, ಹೆಲ್ತಿಯಾಗಿರ್ತೀರ. ಯಾರು ತುಂಬ ಲೇಟಾಗಿ ಊಟ ಮಾಡಿ ಮಲಗ್ತಿರೋ ಅವ್ರಿಗೆ ಫಸ್ಟ್ ಶುರುವಾಗೋದೇ ಬ್ಯಾಕ್ ಪೇಯ್ನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಮ ಊಟದ ವ್ಯವಸ್ಥೆಯಲ್ಲಿ ಆದಷ್ಟು ಸೊಪ್ಪು, ತರಕಾರಿ, ಹಣ್ಣು ಈ ಥರದ್ದು ಬಳಸಿದಾಗ ಅದು ಇನ್ನೂ ಹೆಲ್ತಿ ಫುಡ್ ಅಂತ ಹೇಳ್ಬೋದು. ನಿಮ್ಮ ಬಾಡಿಗೆ ಡಿಹೈಡ್ರೇಷನ್ ಕಮ್ಮಿ ಮಾಡುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಗೈಸ್. ಮತ್ತೆ ಸಿಗುವ.